ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಉಪಯೋಗ ಆಗಿರುವಂಥ ಒಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಹಣದ ವಶೀಕರಣದ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾಯಿದೆ ಅವರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವರಾಯಿ ಅಮ್ಮನ ಪಾದಕ್ಕೆ ನಮಸ್ಕಾರವನ್ನು ಹಾಕ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡಿಕೊಂಡು ಯಾವ ರೀತಿಯಾಗಿ ಈ ಒಂದು ತಂತ್ರಸಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಮಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನೀವು 3 ವಿಧಾನದಲ್ಲಿ ಈ ಒಂದು ತಂತ್ರಸಾರವನ್ನು ಮಾಡಬಹುದು. 3 ವಿಧಾನದಲ್ಲಿ ಅಂದರೆ ಮೊದಲಿಗೆ ನಿಮಗೆ 2 ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ. ಒಂದು ದೇವರ ಮನೆಯಲ್ಲಿ ನಾವು ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡುವಂಥದ್ದು, ಮತ್ತು ಇನ್ನೊಂದು ನಮ್ಮ ಒಂದು ಪರ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು, ಹಣದ ವಶೀಕರಣ ಮಂತ್ರ ಅಂತಲೇ ಹೇಳಬಹುದು. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ತಂತ್ರಸಾರ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ, ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಥವಾ ಪೆನ್ನು ಬೇಕಾಗುತ್ತೆ, ಒಂದು ಸ್ಕೇಲ್ ಬೇಕಾಗುತ್ತೆ. ಸ್ಕೇಲ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಮತ್ತು ನಮಗೆ 9 ಕಾಯಿನ್ಗಳು ಬೇಕಾಗುತ್ತೆ, ಮತ್ತು 9 ಹೂಗಳು ಬೇಕಾಗುತ್ತೆ, ಸ್ವಲ್ಪ ನಮಗೆ ಅಕ್ಷತೆ ಬೇಕಾಗುತ್ತೆ, ಇಷ್ಟು ನಮಗೆ ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಕುಂಕುಮ ಕೂಡ ನಮಗೆ ಬೇಕಾಗುತ್ತೆ. ಇಷ್ಟೆಲ್ಲ ನಾವು ಇನ್ನೊಂದು ವಿಧದಲ್ಲೂ ಇದನ್ನು ಈ ರೀತಿಯಾಗಿ ಒಂದು ವಿಧದಲ್ಲೂ ಸಹ ನಾವು ಮಾಡ್ಕೊಳ್ಬಹುದು. ಇನ್ನೊಂದು ವಿಧದಲ್ಲಿ ಯಾವ ರೀತಿ ಅಂತಂದರೆ ರಂಗೋಲಿ ಬೇಕು, ಒಂದು ಮನೆ ಬೇಕಾಗುತ್ತೆ ನಮಗೆ. ರಂಗೋಲಿ ಮತ್ತು ಮನೆ ಇದ್ರೂ ಕೂಡ ನಡೆಯುತ್ತೆ. ಇದಕ್ಕೂ ಕೂಡ ನಮಗೆ ಕಾಯಿನ್ಗಳು ಕೂಡ ಬೇಕು. 1 ರೂಪಾಯಿ ಕಾಯಿನ್ ಆಗಿರ್ಬೋದು, 2 ರೂಪೀಸ್ ಕಾಯಿನ್ ಆಗಿರ್ಬೋದು, 5 ರೂಪಾಯಿ ಕಾಯಿನ್ ಆಗಿರಬಹುದು. ನಮಗೆ 9 ಬರೋ ರೀತಿಯಲ್ಲಿ ಇರಬೇಕು. ಆ ರೀತಿಯಾಗಿ ಕಾಯಿನನ್ನು ನೀವು ತೆಗೆದುಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಮನೆ ಮೇಲೆ ಕೂಡ ಬರಿಬಹುದು. ಇದನ್ನು ಫೋಟೋ ಫ್ರೇಮ್ ಕೂಡ ಸಿಗುತ್ತೆ ನಿಮಗೆ. ಫೋಟೋ ಅಂಗಡಿಗಳಲ್ಲಿ ಹೋಗಿ ಈ ರೀತಿ ನಮಗೆ ಫ್ರೇಮ್ ಬೇಕು ಅಂದ್ರೂ ಕೂಡ ಇದೆಲ್ಲ ನಮಗೆ ಬರೆಯೋದಕ್ಕೆ ಆಗೋದಿಲ್ಲ, ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪ್ಲೇಸ್ ಇಲ್ಲ ಅನ್ನೋವಂಥವ್ರು ಗೋಡೆಗೆ ಇದನ್ನು ತಗಲಾಕ್ಬಿಟ್ಟು ಅವರು ಫ್ರೇಮ್ನಲ್ಲಿನೇ ಪ್ರತಿಯೊಂದೂ ಅಕ್ಷತೆ ಆಗಿರ್ಬೋದು ಮತ್ತು ಹೂಗಳಾಗಿರ್ಬೋದು ಹಾಕಿರ್ತಾರೆ. ನೀವು ಇಲ್ಲ ಆರ್ಡ್ರ್ ಕೊಟ್ಟಾದ್ರೂ ಸಹ ಈ ಒಂದು ಮಾಡಿಸ್ಕೊಳ್ಬಹುದು ಈ ಒಂದು ತಂತ್ರವನ್ನು. ಇಲ್ಲ ಅಂತಂದರೆ ನೀವು ಫೋಟೋ ಅಂಗಡಿನಲ್ಲಿ ಆರ್ಡ್ರ್ ಕೊಟ್ಟರು ಕೂಡ ಮಾಡಿಸ್ಕೋಬಹುದು. ಇಲ್ಲ ಗೋಲ್ಡ್ ಅಂಗಡಿನಲ್ಲಿ ಕೂಡ ಈ ಒಂದು ತಂತ್ರಸಾರವನ್ನು ಮಾಡಿ ಕೊಡ್ತಾರೆ. ಯಾಕಂದರೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಅದು ಕೂಡ ಇದೆ, ಅವರು ಮಾಡಿಸ್ಕೊಂಡಿದ್ದಾರೆ. ಅವ್ರನ್ನ ವಿಡಿಯೋ ಕೇಳಿದೆ, ಇಲ್ಲ ನಾನು ಇದನ್ನು ಗುಪ್ತವಾಗಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅವರು ಬೀರುನಲ್ಲಿ ಅದನ್ನು ತಗಲಾಕ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಅವ್ರನ್ನ ಕೇಳಿದರೆ ಅವರು ಇಲ್ಲ ಆಗೋದಿಲ್ಲ, ಆ ಥರ ವಿಡಿಯೋ ಎಲ್ಲ ಮಾಡ್ಕೊಳೋದಕ್ಕೆ ನಾನು ಕೊಡೋದಿಲ್ಲ, ಬೇಕಿದ್ರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಅಂತಂದರು. ಅವರು ಗೋಲ್ಡ್ ಶಾಪಲ್ಲಿ ತೆಗೆದುಕೊಂಡು ಬಂದಿರೋ ಅಂಥದ್ದು, ಅದು ಬೆಳ್ಳಿನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅದು ಅವರು ಫೋಟೋ ಫ್ರೇಮ್ ರೀತಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಬನ್ನಿ ಇವಾಗ ಇನ್ನೊಂದು ಏನು ಬೇಕಂದರೆ, ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಒಂದು ಸ್ವಲ್ಪ ಚಿಕ್ಕದು ಪೇಪರ್, ಸ್ಕ್ವಯರ್ ರೀತಿಯಾಗಿ ಒಂದು ಚಿಕ್ಕದು ಪೇಪರ್, ಅದಕ್ಕೂ ಕೂಡ ಗ್ರೀನ್ ಪೆನ್ ಬೇಕಾಗುತ್ತೆ. ಅದಕ್ಕೆ ಇನ್ನೇನು ನಿಮಗೆ ಅಕ್ಷತೆ ಆಗಲಿ ಹೂವಾಗಲಿ ಏನು ಅಂದರೆ ಏನು ಬೇಡ. ಮತ್ತು ಈ ಒಂದು ತಂತ್ರಸಾರವನ್ನು ಯಾವ ಕೆಲಸಕ್ಕೋಸ್ಕರ ಮಾಡಬೇಕು, ಏನೆಲ್ಲ ಇದರಿಂದ ಉಪಯೋಗ ಇದೆ ಅನ್ನೋದನ್ನು ಮೊದಲಿಗೆ ತಿಳಿದುಕೊಂಡು ಬಿಡೋಣ. ನೋಡಿ, ನೀವು ಕೆಲಸವನ್ನು ಮಾಡಿರ್ತೀರ, ಸಂಬಳ ಕೊಡೋದಕ್ಕೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತುಂಬ ಸತಾಯಿಸ್ತಾ ಇರ್ತಾರೆ. ಮತ್ತು ಎಷ್ಟೇ ದುಡಿದ್ರೂ ಕೂಡ ಕೈನಲ್ಲಿ ಹಣ ಅನ್ನೋವಂಥದ್ದು ನಿಲ್ತಾ ಇರೋದಿಲ್ಲ. ಏನಂತಾರೆ ಅಂದರೆ, ನಿಮ್ಮದು ಹರಕಗೈ ತೂತ್ಗೈ ಅಂಥೇಳಿ ನಮ್ಮ ಕಡೆ ಹಳ್ಳಿ ಕಡೆಗೆ ಅಂತಾರೆ. ಎಷ್ಟೇ ಒಂದು ದುಡ್ಡನ್ನು ದುಡಿದ್ರೂ ಕೂಡ ಕೈನಲ್ಲಿ ದುಡ್ಡು ಅನ್ನೋವಂಥದ್ದು ನಿಲ್ತಾ ಇರೋದಿಲ್ಲ. 1ನೇ ತಾರೀಕು ಪೇಮೆಂಟ್ ಬಂದರೆ 25ನೇ ತಾರೀಕಿಗೆ ದುಡ್ಡು ಖಾಲಿ ಆಗಿಬಿಡುತ್ತೆ. ಮತ್ತು 5 ದಿನಕ್ಕೆ ಸಾಲ ಮಾಡುವಂಥ ಪರಿಸ್ಥಿತಿಗಳು ಬಂದುಬಿಡುತ್ತೆ. ಹಾಗಾಗಿ ಆ ಥರನೂ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಹೆಂಗೆ ದುಡ್ಡು ಬರುತ್ತೋ ಹೆಂಗೆ ಹೋಗುತ್ತೋ ಅನ್ನೋದನ್ನೇ ಅವ್ರಿಗೆ ಗೊತ್ತಾಗೋದಿಲ್ಲ. ಏನೋ ಒಂದು 100 ರೂಪಾಯಿ ಬರೋಷ್ಟೊತ್ತಿಗೆ 150 ರೂಪಾಯಿ ಖರ್ಚು ಅನ್ನೋವಂಥದ್ದು ಬಂದುಬಿಡುತ್ತೆ. ಅಂಥವರು ಕೂಡ ಈ ಒಂದು ತಂತ್ರಸಾರವನ್ನು ಮಾಡಿ ನೋಡಿ, ನೀವು ತುಂಬ ಅಂದರೆ ತುಂಬ ನಿಮಗೆ ಉಪಯೋಗ ಆಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋವಂಥದ್ದು ನಿಮಗೆ ಕಡಿಮೆ ಟೈಮ್ನಲ್ಲಿ ಬರುವಂಥದ್ದು. ಮತ್ತು ಇದ್ರ ಜೊತೆಯಲ್ಲಿ ನಿಮಗೆ ಒಂದು ತಿಲಕವನ್ನು ಕೂಡ ನಾನು ಹಣೆಗೆ ಹಚ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ. ಆ ತಿಲಕವನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಧನದ ವಶೀಕರಣ ಅನ್ನೋವಂಥದ್ದಾಗುತ್ತೆ. ಹಣ ನಿಮ್ಮನ್ನು ಹುಡ್ಕೊಂಡು ಬರೋ ರೀತಿಯಲ್ಲಿ ಸಹ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಏನಂತಂದರೆ, ಡೈಲಿ ಸ್ನಾನ ಮಾಡುವಂಥ ಅಭ್ಯಾಸ ಸ್ವಲ್ಪ ಜನಕ್ಕೆ ಇರೋದಿಲ್ಲ. ಅಂಥವರು ಖಂಡಿತವಾಗಲೂ ಡೈಲಿ ಸ್ನಾನ ಮಾಡಿಬಿಟ್ಟು ನೀವು ದೇವರಿಗೆ
ಕೈ ಮುಗಿಯೋದ್ರಿಂದ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಬನ್ನಿ ಇವಾಗ ತಿಲಕ ನಾನು ಹೇಳಿದ್ನಲ್ವಾ, ಇದು ನೋಡಿ ಕುಬೇರ ಕುಂಕುಮ ಅಂಥೇಳಿ ಇದ್ರ ಹೆಸರು. ನೀವು ಇಲ್ಲ ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಾನು ಹೇಳ್ತಾ ಇರೋಂಥ ಮಂತ್ರ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ನೋಡಿ. ಇದೆ ನೋಡಿ, ನೀವು ರಂಗೋಲಿ ಹಾಕಿ ಬರಿತೀರಿ ಅಂತಂದರೆ ಇಲ್ಲಿ ನಾನು ಯಾವ ರೀತಿಯಾಗಿ ನಿಮಗೆ ಇದನ್ನು ತೋರಿಸಿದ್ನಲ್ಲ, ಇದರ ಸ್ಕ್ರೀನ್ ಶಾಟನ್ನು ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ರಂಗೋಲಿನಲ್ಲಿ ಬರಿತೀರಿ ಅಂತಂದರೆ ಪ್ರತಿ ಶುಕ್ರವಾರ ಇದನ್ನು ಬರಿಬೇಕು. ಬೆಳಗ್ಗೆ ಶನಿವಾರ ದಿವಸ ಇದನ್ನು ಗುಡಿಸಿ ಯಾರೂ ತುಳಿದಿರೋವಂಥ ಜಾಗಕ್ಕೆ ಎತ್ಕೊಂಡೋಗಿ ಹಾಕಬೇಕು. ಇದಕ್ಕೆ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಈಸ್ಟು ವೆಸ್ಟು ಇದನ್ನೆಲ್ಲ ನೀವು ಸುತ್ತಲೂ ಬರೆದುಕೊಳ್ಬೇಕು. ಇಲ್ಲ ದೇವರ ಮನೆಯಲ್ಲಿ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ಲಕ್ಷ್ಮೀ ಕುಬೇರ ಫೋಟೋ ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ನಾನು ನಿಮಗೆ ಇದು ನಮಗೆ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಅನ್ನಲ್ವಾ, ಈ ರೀತಿಯಾಗಿ ಅವರು ನಮಗೆ ಮಾಡಿ ಕೊಡ್ತಾರೆ. ಇದರಲ್ಲಿ ಒಂದೊಂದು ರೋಸ್ ಪೆಟಲ್ಸ್ಗಳನ್ನು ಹಾಕಿರ್ತಾರೆ, ಅಕ್ಷತೆಯನ್ನು ಹಾಕಿರ್ತಾರೆ. ಇದನ್ನು ಲ್ಯಾಮಿನೇಷನ್ ಸೀಟನ್ನು ಸಹ ಮಾಡ್ಕೊಳ್ಬಹುದು. ಇದರಲ್ಲಿ ನಮಗೆ ಒಂದೊಂದು ಬೆಳ್ಳಿಯ ಕಾಯಿನ್ಗಳು ಹಾಕಿರ್ತಾರೆ, ಇಲ್ಲ ಅಂದರೆ ನಮಗೆ ನಾವು ಕೊಟ್ಟರೆ ಕಾಯಿನನ್ನು ಕೂಡ ಹಾಕ್ತಾರೆ. ಈ ರೀತಿಯಾಗಿ ತಂತ್ರಸಾರವನ್ನು ಮಾಡೋದ್ರಿಂದ ಈ ರೀತಿಯಾಗಿ ದುಡ್ಡನ್ನು ನಾವು ಬಾಚ್ಕೊಳ್ಬಹುದು. ಇದು ಕುಬೇರ ಯಂತ್ರವನ್ನು ನಾನು ಬರೆಯೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಏಂಜಲ್ ನಂಬರ್ ಬರ್ತಾ ಇದೆ. ಈ ಏಂಜಲ್ ನಂಬರನ್ನು ನೀವು ಒಂದನೇದು ಬಂದು ಸೂರ್ಯ, ಗ್ರಹ, ನಕ್ಷತ್ರ, ಈ ರೀತಿಯಾಗಿ ಸಂಖ್ಯೆಯನ್ನು ನೀವು 5 ಅಕ್ಷರದ ಸಂಖ್ಯೆಯನ್ನು ಬರೆದುಬಿಟ್ಟು ಪರ್ಸಿನಲ್ಲಿ ಇಟ್ಕೊಂಡು ಶುಕ್ರವಾರ ರಾತ್ರಿ ಬರೆದುಬಿಟ್ಟು ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದು ಹಾಳಾಗೋವರೆಗೂ ಇಟ್ಕೊಳ್ಳಿ. ಹಾಳಾಯಿತು ಅಂದರೆ ನೆಕ್ಸ್ಟು ಇದನ್ನು ಮಾಡಿ. ಇದ್ರ ಜೊತೆಗೆ ಒಂದು ದಾಸವಾಳದ ಎಲೆಯನ್ನು ಕೂಡ ನೀವು ಇಟ್ಕೊಳ್ಬೇಕಾಗುತ್ತೆ. ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹೂವಾಗಿರೋದ್ರಿಂದ ಅದರಿಂದ ಕೂಡ ಧನ ಆಕರ್ಷಣೆ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಈ ಕುಬೇರ ಯಂತ್ರವನ್ನು 9 ಬಾಕ್ಸನ್ನು ಬರೆದು ಅದರಲ್ಲಿ 9 ನಂಬರನ್ನು ಬರಿಬೇಕು. ಅದರಲ್ಲಿ 9 ಕಾಯಿನು, ಅಕ್ಷತೆ, ಹೂವನ್ನು ಹಾಕಿ ಪ್ರತಿ ಶುಕ್ರವಾರದಿಂದ ಪೂಜೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಧನ ಆಕರ್ಷಣೆ ಅನ್ನೋಂಥದ್ದು ನಿಮಗೆ ಹೆಚ್ಚು